ಕರ್ನಾಟಕದ ಎಲ್ಲ ಟಿ ಸ್ಪರ್ಧಾ ಮಿತ್ರರಿಗೆ ನಮ್ಮ ವಾಹಿನಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಗಣಿತದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲೇ ಕಾನ್ಸೆಪ್ಟ್ಗಳು ಕೂಡ ಇರುತ್ತೆ. ಈ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಈಸಿಯಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಮತ್ತು ಗಣಿತದಲ್ಲಿ 30 ಅಂಕಗಳಿಗೆ 30 ಅಂಕಗಳನ್ನು ಗಳಿಸುವಂಥ ಸಾಮರ್ಥ್ಯ ಈ ಒಂದು ಕ್ವಶನ್ಸ್ಗಳಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನಿಮ್ಮ ಮುಂದೆ ಈಗ ಕ್ವಶನ್ ಕಾಣ್ತಾ ಇದೆ. ಎಕ್ಸ್ ಕಾಮ 1/xಗಳ ಸರಾಸರಿ, ಎಕ್ಸ್ ಕಾಮ 1/xಗಳ ಸರಾಸರಿ ಎಂ ಆಗಿದೆ. ಕ್ಲಿಯರ್ ಅಲ್ವಾ? ಎಂ ಆಗಿದೆ. ಹಾಗಾದರೆ ಎಕ್ಸ್ ಕ್ಯೂಬ್ ಮತ್ತು 1/x³ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸರಾಸರಿ ಕೇಳ್ತಾ ಇದ್ದಾರೆ. ನಿಮಗೆ ಸರಾಸರಿ ಸೂತ್ರ ಗೊತ್ತಿರುತ್ತೆ. ಏನು ಸರಾಸರಿ ಸೂತ್ರ? ಕೊಟ್ಟಿರೋ ದತ್ತಾಂಶಗಳ ಮೊತ್ತವನ್ನು ಮತ್ತು ಅವುಗಳ ಒಂದು ಸಂಖ್ಯೆಗಳಿಂದ ಅದನ್ನು ಭಾಗಿಸಿದ್ರೆ ನಮಗೆ ಸರಾಸರಿ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ದತ್ತಾಂಶಗಳ ಮೊತ್ತ ಅಪಾನ್ ಆ ಸಂಖ್ಯೆ ಎಷ್ಟಿದ್ದಾವೆ ಆ ದತ್ತಾಂಶಗಳು ಅನ್ನುವ ಒಂದು ಸಂಖ್ಯೆಗಳಿಂದ ಭಾಗ ಮಾಡಿದ್ರೆ ನಮಗೆ ಸರಾಸರಿ ಸಿಗುತ್ತೆ. ಕ್ಲಿಯರಾ? ಸೊ ಇದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ, ಸರಾಸರಿ ಸೂತ್ರ. ಸೊ ಇವಾಗ ಬಿಡಿಸ್ತಾ ಹೋಗೋಣ. ಸೊ ಕ್ವಶನ್ಸಲ್ಲಿ ಯಾವ ರೀತಿಯಾದಂತಹ ಸ್ಟೆಪ್ಸ್ಗಳನ್ನು ಬಳಸಿದ್ದೀವಿ, ನೀವು ಕೂಡ ಅದೇ ರೀತಿಯಾದಂತಹ ಸ್ಟೆಪ್ಸ್ಗಳನ್ನು ಬಳಸಿ. ತುಂಬಾ ಈಸಿಯಾಗಿರುತ್ತೆ ಮತ್ತು ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಮೊದಲಿಗೆ ಇವು ಟಫ್ ಆಗಿ ಕಾಣಿಸುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ತುಂಬಾ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸರಿ, ಈಗ ಕ್ವಶನನ್ನು ಬಿಡಿಸೋಣ. ಕೊಟ್ಟಿದ್ದಾರೆ ಕ್ವಶನಲ್ಲಿ ಎಕ್ಸ್ ಮತ್ತು 1/xಗಳ ಸರಾಸರಿ. ಹಾಗಿದ್ರೆ ಎಕ್ಸ್ ಮತ್ತು 1/xಗಳ ಸರಾಸರಿ ಎಂ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಸರಾಸರಿ ಸೂತ್ರ ಅಂದರೆ ಇವೆರಡು ದತ್ತಾಂಶಗಳಿದ್ದಾವೆ, ಎಕ್ಸ್ ಪ್ಲಸ್ 1/x ಅಪಾನ್ 2. ಕ್ಲಿಯರ್ ಅಲ್ವಾ? ಇಸ್ ಈಕ್ವಲ್ ಟು ಎಮ್. ಯಾಕೆ ಹೇಳ್ರಿ? ಸರಾಸರಿ ಅಲ್ಲ. ಸೊ ಹಾಗಿದ್ರೆ ಎರಡು ದತ್ತಾಂಶಗಳಿದ್ದಾವೆ, ಆ ಸಂಖ್ಯೆಗಳನ್ನು ಬರ್ತಿದ್ದೀನಿ ನೋಡ್ರಿ. ಇದನ್ನು ಬಿಡಿಸೋಣ. ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 2m ಅಂತ ಆಗುತ್ತೆ. ಯಾಕಂದರೆ ಈ 2 ಡಿವೈಡೆಡ್ ಬೈ ಈ ಕಡೆ ಹೋದರೆ 2m ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈಗ ಇದೊಂದು ವ್ಯಾಲ್ಯೂ ನಮಗೆ ಗೊತ್ತಿರಲಿ. ಈ ವ್ಯಾಲ್ಯೂವನ್ನು ಬಳಸ್ಕೊಂಡು ನಾವು ಮುಂದಿನ x³ ಮತ್ತು 1/x³ ಸರಾಸರಿಯನ್ನು ಕಂಡುಹಿಡಿತೀವಿ. ಇಲ್ಲಿ ನಮಗೊಂದು ಸಿಂಪಲ್ ಆದಂತಹ ಸೂತ್ರ ನೆನಪಾಗಬೇಕಾಗುತ್ತೆ. ಯಾವ ಸೂತ್ರ ಅಂದರೆ a+b² ಅನ್ನುವಂಥ ಸೂತ್ರ. ಈ ಸೂತ್ರ ಏನು ಹೇಳುತ್ತಂದರೆ a³ + b³ + 3ab ಇಂಟು a + b. ಸೊ ಈ ರೀತಿಯಾದಂಥ ಸೂತ್ರ ಇರುತ್ತೆ. ಇಲ್ಲಿ a ಅಂದರೆ ಎಕ್ಸ್ ಅಂತ ತೊಗೊತೀವಿ, ಇದು a ಆಗಿರುತ್ತೆ. ಮತ್ತು b ಅಂದರೆ 1/x ಅಂತ ತೊಗೊತೀನಿ, ಇದು 1/x. ಕ್ಲಿಯರಾ? b ಅಂದರೆ ಇವಾಗ ಇದರೊಳಗೆ ವ್ಯಾಲ್ಯೂಸನ್ನು ಪುಟ್ ಮಾಡೋಣ. ಎಕ್ಸ್ ಪ್ಲಸ್ 1/x³ ಇಸ್ ಈಕ್ವಲ್ ಟು a ಅಂದರೆ ಏನು ಇವಾಗ? x³ ಪ್ಲಸ್ b ಅಂದರೆ 1/x³ ಪ್ಲಸ್ 3 ಇಂಟು a ಅಂದರೆ x ಇಂಟು b ಅಂದರೆ 1/x ಮತ್ತು a ಪ್ಲಸ್ b ಅಂದರೆ x ಪ್ಲಸ್ 1/x. a ಅಂದರೆ x ಪ್ಲಸ್ b ಅಂದರೆ 1/x. ಕ್ಲಿಯರ್? ಇವಾಗ ನಮಗೆ ಗೊತ್ತು x ಪ್ಲಸ್ 1/x ಅಂದರೆ 2m ಕಂಡು ಹಿಡ್ಕೊಂಡಿದ್ದೀವಿ. 2m ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು x³ ನಾವೇನಾದರೂ ಇದನ್ನು ಬಿಡಿಸಿದ್ರೆ 1/x³ ಅಂತ ಆಗುತ್ತೆ. ಕ್ಲಿಯರ್? ಪ್ಲಸ್ 3 ಇಂಟು ನೋಡ್ರಿ, ಈ ಎಕ್ಸ್ ಮತ್ತು ಈ ಎಕ್ಸ್ ಕ್ಯಾನ್ಸಲ್ ಆಯಿತು, ಉಳಿದಿರೋದು 3 ಒಂದೇ 3. ಇಲ್ಲಿ ಒಳಗಡೆ ನೋಡ್ರಿ ಮತ್ತೆ x ಪ್ಲಸ್ 1/x ಅಂತ ಇದೆ, ಕಂಡು ಹಿಡ್ಕೊಂಡಿದ್ದೀವಿ. x ಪ್ಲಸ್ 1/x ಅಂದರೆ 2m. ಕ್ಲಿಯರ್? ಓಕೆನಾ? ಇವಾಗ ನೋಡ್ರಿ ಈಸಿಯಾಗಿ ಬಿಡಿಸ್ಬೋದು. 2m ಹೋಲ್ ಕ್ಯೂಬ್ ಅಂತ ಇದೆ, ಇದನ್ನು ನಾವು ಸಪ್ರೇಟಾಗಿ ಬರ್ಕೊಂಡ್ರೆ 8m³ ಅಂತ ಆಗುತ್ತೆ. ಯಾಕಂದರೆ 2ರ ಕ್ಯೂಬ್ ಅಂದರೆ 2ರ ಘನ 8, m³ x³ ಮುಂದಿನ ಹಾಗೆ ಇಡೋಣ. x³ ಪ್ಲಸ್ 1/x³ ಪ್ಲಸ್ 3 2 6m. ನೋಡ್ರಿ ಈ ಪ್ಲಸ್ 6m ಈ ಕಡೆ ತಗೊಳ್ರಿ, ಮೈನಸ್ 6m ಅಂತ ಆಗುತ್ತೆ. 8m³ ಮೈನಸ್ 6m ಇಸ್ ಈಕ್ವಲ್ ಟು x³ ಪ್ಲಸ್ 1/x³.
ನೋಡ್ರಿ ಇ ಪ್ಲಸ್ ಆರ್ ಎಮ್ ಅನ್ನೋದನ್ನು ಮಾತ್ರ ನಾನು ಈ ಕಡೆ ತೊಗೊಂಡಿದ್ದೀನಿ. ಕ್ಲಿಯರಾ? ಸೊ ಇಲ್ಲಿವರೆಗೂ ನಮ್ಮ ಗಾಡಿ ಈಗ ಬಂದು ನಿಂತು. ಸೊ ಮುಂದೆ ಈಗ ಏನು ಸರಾಸರಿ ಕಂಡು ಹಿಡ್ಕೋಬೇಕು, ಸರಾಸರಿ ಅಂತ ಕೇಳ್ತಾ ಇದ್ದಾರೆ. ಇದು ಫೈನಲ್ ಆನ್ಸರ್ ಅಲ್ಲ. ಹಾಗಿದ್ರೆ ಮತ್ತೆ ನಾವು ಸರಾಸರಿ ಅಂದರೆ 8m³ - 6m ಅವುಗಳ ಸರಾಸರಿ ಅಂದರೆ 2 ಭಾಗಿಸ್ಬೇಕು ಸಪ್ರೇಟಾಗಿ. ಹಾಗಿದ್ರೆ 8m³/2 ಮೈನಸ್ ಮತ್ತೆ 2 6m ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡ್ರಿ 2 1 2 4 2 1 2 3 ಹಾಗಿದ್ರೆ 4m³ - 3m ಈಸ್ ದಿ ಫೈನಲ್ ಆನ್ಸರ್. ಹೌದಲ್ವಾ? ಸರಾಸರಿ ಅಂದರೆ 2ರಿಂದ ನಾವು ಭಾಗಿಸ್ಬೇಕು, ಯಾಕಂದರೆ ಎರಡೇ ಸಂಖ್ಯೆಗಳಿದ್ದಾವೆ ದತ್ತಾಂಶಗಳು. ಸೊ ಫೈನಲ್ ಆನ್ಸರ್ ಈಸ್ 4m³ - 3m. ಆಪ್ಷನ್ 1 ಈಸ್ ರೈಟ್. ಕ್ಲಿಯರಾ? ತುಂಬ ಈಸಿಯಾಗಿ ಬಿಡಿಸ್ಬೋದು, ಬಟ್ ಈ ಸೂತ್ರ ಗೊತ್ತಾಗಿರ್ಬೇಕಾಗುತ್ತೆ. ಓಕೆ, ಈಗ ಎರಡನೇ ಕ್ವಶನನ್ನು ಬಿಡಿಸೋಣ. ಸೊ ಎರಡನೇ ಕ್ವಶನ್ ಕಾಣಿಸ್ತಾ ಇದೆ. 6 ಸಂಖ್ಯೆಗಳ ಸರಾಸರಿ 8 ಆಗಿದೆ. ಅವುಗಳಲ್ಲಿ 5 ಸಂಖ್ಯೆಗಳು ಕೊಟ್ಟಿದ್ದಾನವನು. 8, 15, 0, 6 ಮತ್ತು 11 ಆಗಿವೆ. 6ನೇ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ರೆ ಸರಾಸರಿ ಮೇಲೆ ಕೂಡ ಈ ಒಂದು ಕ್ವಶನ್ ಆಗಿದೆ. ಸೊ ಮೊದಲಿಗೆ 6 ಸಂಖ್ಯೆಗಳನ್ನು ಬರ್ಕೊಳ್ರಿ. 8, 15, 0, 6, 11. ಇನ್ನೊಂದು ಸಂಖ್ಯೆ ನಮಗೆ ಗೊತ್ತಿಲ್ಲ, ಅದನ್ನು ನೆಕ್ಸ್ಟ್ ಅಂತ ತೊಗೊಂಡಿದ್ದೀನಿ. ಸೊ ಇವುಗಳ ಮೊತ್ತ, ದತ್ತಾಂಶಗಳ ಮೊತ್ತ ಅಪಾನ್ ಎಷ್ಟು ಸಂಖ್ಯೆಗಳಿದಾವು? 6 ಸಂಖ್ಯೆಗಳಿದಾವು. 6 ದತ್ತಾಂಶಗಳ ಸಂಖ್ಯೆ ಎಷ್ಟಂತ ಹೇಳ್ತಾ ಇದ್ದಾನೆ ಅವನು? ಸರಾಸರಿ 8. ಕ್ಲಿಯರಾ? ಫಾರ್ಮುಲಾ. ಸೊ ಕೂಡಿಸ್ರಿ. 8ಕ್ಕೆ 15 ಸೇರಿಸಿದ್ರೆ 23 ಆಯಿತು. ಮತ್ತೆ 23, 23 ಆದಮೇಲೆ 29, 29 ಆದಮೇಲೆ 11 ಸೇರಿಸಿದ್ರೆ 40 ಆಯಿತು. ಪ್ಲಸ್ ಎಕ್ಸ್ ಅಪಾನ್ 6 ಈಸ್ ಈಕ್ವಲ್ ಟು 8. ಹಾಗಿದ್ರೆ ಈ 6ನ ಈ ಕಡೆ ತೊಗೊಂಡೋದ್ರೆ 40 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 8 ಇಂಟು 6. ಯಾಕೆ ಭಾಗಾಕಾರ ಇತ್ತು. ನೆಕ್ಸ್ಟ್ 40 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 8 ಆರ್ಲೆ 48. ಕ್ಲಿಯರಾ? ಹಾಗಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 48. ಇದನ್ನು ಈ ಕಡೆ ತೊಗೊಂಡು ಹೋದರೆ 40 ಮೈನಸ್ 40 ಆಗುತ್ತೆ. 48ರಲ್ಲಿ 40ನ್ನು ಕಳೆದ್ರೆ ನಮ್ಮ ಆನ್ಸರ್ 8. ಆಪ್ಷನಲ್ಲಿದೆನಾ? ಎಸ್. ಸೊ 4 is the option 4 is the right answer, which is number 8. Okay, so next ತಗೊಳ್ಳೋಣ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಆಗಿದೆ. ನೋಡ್ರಿ, 1365 ಒಂದು ಸಂಖ್ಯೆ ಅಂದರೆ 2 ಸಂಖ್ಯೆಗಳನ್ನು ಕಳೆದಿದ್ದಾರೆ. ಓಕೆ, ಅಂದರೆ ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಕಳೆದಿದ್ದಾರೆ. ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ 6ನ್ನು ಭಾಜಕವಾಗಿಯೂ 15ನ್ನು ಶೇಷವನ್ನಾಗಿಯೂ ಪಡೆಯುತ್ತೇವೆ. ಹಾಗಾದರೆ ಆ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ ಯಾವುದು ಕ್ವಶನ್ ಕೇಳ್ತಾ ಇದ್ದಾನೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಲ್ವಾ, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತ ಇದೆ. ದೊಡ್ಡ ಸಂಖ್ಯೆಯನ್ನು ನಾನು ಎಕ್ಸ್ ಅಂತ ತೊಗೊತೀನಿ. ದೊಡ್ಡ ಸಂಖ್ಯೆಯನ್ನು ನಾನು ಎಕ್ಸ್ ಅಂತ ತೊಗೊತೀನಿ. ಚಿಕ್ಕ ಸಂಖ್ಯೆಯನ್ನು y ಅಂತ ತಗೊಳ್ತೀನಿ. ಓಕೆನಾ? ಸೊ ಇವಾಗ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಅಂತ ಹೇಳಿದಾನೆ. ಬಟ್ ಅದಕ್ಕಿಂತ ಮೊದಲಿಗೆ ನಾನು ಮೊದಲನೇ ಲೈನಿಗೆ ಬರ್ತೀನಿ. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವು, 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದರೆ ಎಕ್ಸ್ ದೊಡ್ಡದರಲ್ಲಿ ಸಣ್ಣದನ್ನು ಕಳೆದ್ರೆ ಆನ್ಸರ್ 1365 ಆಗಿರುತ್ತೆ. ಇದು ನಮ್ಮ ಸಮೀಕರಣ 1 ಅಂತ ಕರೆಯೋಣ, ಸುಮ್ಮನೆ ಇರಲಿ. ಓಕೆನಾ? ನೆಕ್ಸ್ಟ್, ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಅಂತ ಹೇಳಿದಾನೆ. ಇಲ್ಲಿ ನಮಗೆ ಗೊತ್ತಾಗಬೇಕಾಗುತ್ತೆ ಒಂದು ಸಿಂಪಲ್ ಫಾರ್ಮುಲಾ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಈ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ಇದರ ಭಾಜ್ಯ, ಸೊ ದೊಡ್ಡ ಸಂಖ್ಯೆ ಅಲ್ವಾ, ಸೊ ಹಾಗಿದ್ರೆ ಎಕ್ಸ್ ಅಂತ ಕರಿತೀವಿ, ಇಂಟು ಭಾಜಕ ಅಂದರೆ y ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂದರೆ 15. ಓಕೆನಾ? ಸೊ ಇವಾಗ ಇದನ್ನ ಕರೆಕ್ಟಾಗಿ ಬರ್ಕೊಳ್ರಿ. ಎಕ್ಸ್ ಇಸ್ ಈಕ್ವಲ್ ಟು 6y ಪ್ಲಸ್ 15. ಸೊ ಇದನ್ನು ಸಮೀಕರಣ 2 ಅಂತ ಕರ್ಕೊಳ್ತಾ ಇದ್ದೀನಿ. ಇವಾಗ ಏನು ಮಾಡೋಣ ಅಂದರೆ, ಈ ಸಮೀಕರಣ 2ನ್ನು 1ರಲ್ಲಿ ಹಾಕಿದಾಗ 6y ಪ್ಲಸ್ 15 ಮೈನಸ್ y ಇಸ್ ಈಕ್ವಲ್ ಟು 1365. ಕ್ಲಿಯರಾ? ಸೊ ಹಾಗಿದ್ರೆ 6yದಲ್ಲಿ 1y ಕಳೆದ್ರೆ 5y ಪ್ಲಸ್ 15 ಇಸ್ ಈಕ್ವಲ್ ಟು 1365.
ಸೊ y ಇಸ್ ಈಕ್ವಲ್ ಟು 5y ಇಸ್ ಈಕ್ವಲ್ ಟು 1300. ಈ ಪ್ಲಸ್ 15 ಈ ಕಡೆ ಹೋದರೆ ಮೈನಸ್ 15 ಆಗುತ್ತೆ. ಸೊ ಟೋಟಲ್ ಆಗಿ 1350. y ಇಸ್ ಈಕ್ವಲ್ ಟು 1350 ಅಪಾನ್ 5. ಸೊ y ಇಸ್ ಈಕ್ವಲ್ ಟು 5 ಒಂದಲೇ 5 ಎಷ್ಟು 5 ಎರಡಲೇ 10, 3 ಉಳಿತು 35 ಆಯಿತು. 5 ಒಳ್ಳೆ 35, 0 ಎಕ್ಸ್ಟ್ರಾ ಉಳಿದಿದೆ. ಸೊ 270 ಇಸ್ ದ ಲೀಸ್ಟ್ ನಂಬರ್, ಕನಿಷ್ಠ ಸಂಖ್ಯೆ ಆಗಿದೆ, ಚಿಕ್ಕ ಸಂಖ್ಯೆ ಆಗಿದೆ. ಸೊ ವಿಚ್ ಈಸ್ ಆಪ್ಷನ್ 4 ಇಸ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಈಸ್ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಈಗ ನಮಗೆ ತ್ರಿಭುಜದ ಒಳಕೋನಗಳ ಮೊತ್ತ ಗೊತ್ತಾಗಬೇಕಾಗಿರುತ್ತೆ. ತ್ರಿಭುಜದ ಒಳಕೋನಗಳ ಮೊತ್ತ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಕರೆಕ್ಟ್ ಅಲ್ವಾ? 3 ಒಳಕೋನಗಳ ಮೊತ್ತ 180ಕ್ಕೆ ಸಮ. ಇಲ್ಲಿ ನೋಡ್ರಿ, ಇದೊಂದು ಸರಳ ರೇಖೆ ಅಂದರೆ ಇಲ್ಲಿ 120 ಇದೆ, ಇದೊಂದು 60 ಆಗುತ್ತೆ. ಕ್ಲಿಯರಾ? ಯಾಕಂದರೆ ಅದು 180 ಡಿಗ್ರಿಗೆ ಸಮ. ಸೊ ಇದೊಂದು ಸರಳ ರೇಖೆ ಮತ್ತೆ ಇಲ್ಲಿ ಭಾಗ ಮಾಡ್ತಾ ಇದೆ 130, ಉಳಿದಿರೋದು 50 ಅಷ್ಟೇ. ಸೊ ಇದು 50 ಪ್ಲಸ್ 60 110. ಸೊ ಹಾಗಿದ್ರೆ ಟೋಟಲ್ ಆಗಿ 180 ಆಗಬೇಕು ನಮಗೆ. ಇನ್ನು ಎಷ್ಟು ಬೇಕಂದರೆ 70 ಡಿಗ್ರಿಗಳು ನಮಗೆ ಬೇಕು. ಕ್ಲಿಯರ್ ಅಲ್ವಾ? ಸೊ ಹಾಗಿದ್ರೆ ಆನ್ಸರ್ ಈಸ್ 70. ತುಂಬ ಈಸಿ ಆಗಿದೆ. ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಹೆಚ್ಚಳ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಕ್ಷೇತ್ರಫಲ ಅಂದರೆ ವಿಸ್ತೀರ್ಣ. ಓಕೆ, ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ, ಒಂದು ವೃತ್ತದ ತ್ರಿಜ್ಯವನ್ನು ನಾವು R ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಇದು ಮೊದಲನೇ ವೃತ್ತದ ತ್ರಿಜ್ಯ. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಅವಾಗ ಹೆಚ್ಚಿಸ್ತಾ ಇದ್ದೀವಿ. ಎಷ್ಟು ಹೆಚ್ಚಿಸ್ತಾ ಇದ್ದೀರಿ? 100% ಹೆಚ್ಚಿಸ್ತಾ ಇದ್ದೀರಿ. ಇವಾಗ ಹೊಸದಾದಂತಹ ತ್ರಿಜ್ಯ ಏನು ಹೇಳ್ರಿ? R ಪ್ಲಸ್ R ಇಸ್ ಈಕ್ವಲ್ ಟು 2R. ನೋಡ್ರಿ, ಕ್ಲಿಯರ್ ಆಗಿ ನೋಡ್ರಿ. ಮೊದಲನೇದಾಗಿ ಒಂದು ವೃತ್ತ ಇತ್ತು, ಅದರ ತ್ರಿಜ್ಯ R ಆಗಿತ್ತು. ಅದನ್ನು ನಾವು 100% ಹೆಚ್ಚಿಸ್ತಾ ಇದ್ದೀವಿ ಅಂದರೆ ಇನ್ನೊಂದು ತ್ರಿಜ್ಯವನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. 100%ಅನ್ನು ಸೇರಿಸ್ತಾ ಇದ್ದೀವಿ. ಸೊ R ಪ್ಲಸ್ R ಇಸ್ ಈಕ್ವಲ್ ಟು 2R. ಮೊದಲ ವೃತ್ತದ ವಿಸ್ತೀರ್ಣ ಸೂತ್ರ ಏನು ಹೇಳ್ರಿ? πr². ಹಾಗಿದ್ರೆ ಈಗ ಹೆಚ್ಚಳ ಮಾಡಿದ್ದೀವಲ್ಲ 100%, ಅದರ ವಿಸ್ತೀರ್ಣ ಅಂದರೆ πr² ಇದ್ದಲ್ಲಿ ನಾವು 2R ಅನ್ನು ಹಾಕಬೇಕಾಗುತ್ತೆ, ಯಾಕಂದರೆ ವಿಸ್ತೀರ್ಣವನ್ನು ಹೆಚ್ಚು ಮಾಡಿದ್ದೀವಿ. ಸೊ ಹಾಗಿದ್ರೆ ಪೈ ಈ 2ರ ವರ್ಗವಂದರೆ 4R² ಅಂದರೆ ಓಕೆ 4πr² ಆಯಿತು. ನೋಡ್ರಿ, ಇದು ಕ್ಲಿಯರಾಗಿ ನೋಡ್ರಿ, ಇದು ಮೊದಲನೇ ವೃತ್ತದ ತ್ರಿಜ್ಯ ಅಂದರೆ ಅದರ ವಿಸ್ತೀರ್ಣ, ಇದು ಎರಡನೇ ವೃತ್ತದ ವಿಸ್ತೀರ್ಣ ಅಂದರೆ 100% ಹೆಚ್ಚಿಸಿದಾದ್ಮೇಲೆ. ಹಾಗಿದ್ರೆ ನಾವು ಟೋಟಲ್ ಆಗಿ ಎಷ್ಟು % ಹೆಚ್ಚಿಸಿದ್ದೀವಿ ಮತ್ತು ಎಷ್ಟು ಬದಲಾವಣೆ ಆಗಿದೆ? ಹಾಗಿದ್ರೆ ವಿಸ್ತೀರ್ಣದಲ್ಲಾಗುವ ಬದಲಾವಣೆ ಎಷ್ಟು ಹೇಳ್ರಿ ನೋಡೋಣ. 4πr² ಮೈನಸ್ πr². ಓಕೆನಾ? ಇದರಲ್ಲಿ ಕಳೆದ್ರೆ 3πr² ಅಂತ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ನಮ್ಮ ಬದಲಾದಂತಹ ವಿಸ್ತೀರ್ಣ. ಕ್ಲಿಯರ್? ಓಕೆನಾ? ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಇದರ ಒಂದು ಹೆಚ್ಚಳ ಎಷ್ಟಾಗಿದೆ ನೋಡ್ರಿ. πr² ಅಂದರೆ 100% ಅಂತ ತೊಗೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಈ πr² ಅಂದರೆ 100%. ಸೊ ಹಾಗಿದ್ರೆ ವಿಸ್ತೀರ್ಣ 100% ಅಲ್ವಾ? ಸೊ ಇದ್ರೆ 3 × 100 ಇಸ್ ಈಕ್ವಲ್ ಟು 300%. ಓಕೆನಾ? ಸೊ 300% ಹೆಚ್ಚಳ ಆಗಿದೆ. ಕರೆಕ್ಟಾ? ಅರ್ಥ ಆಯ್ತಲ್ವಾ? ಸರಿ, ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಿಮ್ಮ ಮುಂದೆ ಇದೆ. ಸೊ ಕರಣಿಗಳು ಅನ್ನುವ ಪಾಠಕ್ಕೆ ಸಂಬಂಧಿಸಿದಂತಹ ಕ್ವಶನ್. ಇದರ ಮೇಲೂ ಕೂಡ ಒಂದು ವಿಡಿಯೋವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಈಗ ಈ ಕ್ವಶನನ್ನು ಬಿಡಿಸೋಣ. ತುಂಬ ಈಸಿಯಾಗಿ ಬಿಡಿಸ್ಬೋದು. ನೋಡ್ರಿ, ಕ್ಯೂಬ್ ರೂಟ್ 81 ಪ್ಲಸ್ ಕ್ಯೂಬ್ ರೂಟ್ 128 ಮೈನಸ್ 2 ಇಂಟು ಕ್ಯೂಬ್ ರೂಟ್ 16 ಅಂತ ಇದೆ. ಸೊ ಇದನ್ನು ಫಸ್ಟ್ಗೆ ಬಿಡಿಸ್ತಾ ಹೋಗೋಣ. ನಮಗೆ ಕ್ಲಿಯರ್ ಆಗಿ ಗೊತ್ತು, ಇದನ್ನು ಕ್ಯೂಬ್ ರೂಟ್ ಆಫ್ 81 ಅದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಬಟ್ ಅದನ್ನು ನಾನು ಯಾವ ರೀತಿ ಬರೀತೀನಿ ಅಂದರೆ 27 × 3 ಅಂತ ಬರೀತೀನಿ. ಯಾಕಂದರೆ 27 ಕ್ಯೂಬ್ ರೂಟ್ ನಮಗೆ ಗೊತ್ತು. ಮುಂದೆ ನೋಡೋಣ ಅದನ್ನ. ಸೊ ಈಗ ಕ್ಯೂಬ್ ರೂಟ್ 128 ಅಂತ ಇರೋದನ್ನು 64 × 2 ಅಂತ ಬರೀತೀವಿ. ಮೈನಸ್ 2 ಅಂತ ಹಂಗೆ ಇಡೋಣ. ಕ್ಯೂಬ್ ರೂಟ್ 16 ಅಂತ ಇರೋದನ್ನು 8 × 2 ಅಂತ ಬರೀತೀನಿ. ಯಾಕೆ ಈಗ ಬರ್ಕೊಳ್ತಾ ಇದ್ದೀನಿ ಅಂದರೆ, ಸೊ ಇದರ ವ್ಯಾಲ್ಯೂ ಪರ್ಫೆಕ್ಟ್ ವ್ಯಾಲ್ಯೂ ನಮಗೆ ಗೊತ್ತಿರುತ್ತೆ. ಹೇಳ್ತಾ ಹೋಗ್ತೀನಿ ನೋಡ್ರಿ. ಇವಾಗ ಕ್ಯೂಬ್ ರೂಟ್ ಆಫ್ 27 ಇಸ್ ಈಕ್ವಲ್ ಟು 3, ಕ್ಯೂಬ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು 4, ಕ್ಯೂಬ್ ರೂಟ್ ಆಫ್ 8 ಇಸ್ ಈಕ್ವಲ್ ಟು 2. ಸೊ ಹಾಗಿದ್ರೆ ಇವುಗಳನ್ನು ಪುಟ್ ಮಾಡಿ. ಕ್ಯೂಬ್ ರೂಟ್ ಆಫ್ 27 ಇಸ್ ಈಕ್ವಲ್ ಟು 3 ಅಂದರೆ 3, ಕ್ಯೂಬ್ ರೂಟ್ ಆಫ್ 3 ಉಳಿತು, ಪ್ಲಸ್ ಕ್ಯೂಬ್ ರೂಟ್ ಆಫ್ 64 ಈಸ್ 4,
ಇಂಟು ಕ್ಯೂಬ್ ರೂಟ್ ಆಫ್ 2 ಮೈನಸ್ 2 ಇಂಟು ನೋಡ್ರಿ ಒಂದೇ ನಿಮಿಷ ಕ್ಯೂಬ್ ರೂಟ್ ಆಫ್ 2 ಒಂದೇ ನಿಮಿಷ ಸೊ ಕ್ಯೂಬ್ ರೂಟ್ ಆಫ್ 8 ಈಸ್ ಈಕ್ವಲ್ ಟು 2 ಮತ್ತು ಕ್ಯೂಬ್ ರೂಟ್ ಆಫ್ 2 ಓಕೆ ಕರೆಕ್ಟಾಗಿ ನೋಡ್ಕೊಡ್ರಿ ಇದರ ವ್ಯಾಲ್ಯೂ ಇಲ್ಲಿ ಬರೆದಿದ್ದೀನಿ ಇಲ್ಲಿ ಬರೆದಿದ್ದೀನಿ ಕ್ಲಿಯರ್. ಇದು ಯಾವ ರೀತಿ ಅಂದರೆ ರೂಟ್ ಆಫ್ ಎ ಇಂಟು ಬಿ ಅಂತ ಇದ್ದರೆ ರೂಟ್ ಎ ಇಂಟು ರೂಟ್ ಬಿ ಅಂತ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತೀವಿ. ಸೊ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಒಂದು ಸ್ಟೆಪ್ಪನ್ನು ಬಿಟ್ಟು ಡೈರೆಕ್ಟಾಗಿ ಇನ್ನೊಂದು ಸ್ಟೆಪ್ಪನ್ನು ಬರೆದಿದ್ದೀನಿ. ಓಕೆನಾ. ಇವಾಗ ಇದನ್ನು ಸಾಲ್ವ್ ಮಾಡೋಣ. 3 ಕ್ಯೂಬ್ ರೂಟ್ ಆಫ್ 3 ಪ್ಲಸ್ 4 ಕ್ಯೂಬ್ ರೂಟ್ ಆಫ್ 2 ಮೈನಸ್ 2 ಇಂಟು 2 4 ಕ್ಯೂಬ್ ರೂಟ್ ಆಫ್ 2. ಸೊ 4 ಇವೆರಡು ಕ್ಯಾನ್ಸಲ್ ಆದರೆ ಉಳಿದಿರೋದು 3 ಕ್ಯೂಬ್ ರೂಟ್ ಆಫ್ 3 ಇಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ ಕರಣಿಗಳು ಅನ್ನುವಂಥ ಪಾಠ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳುಳ್ಳ 3 ಲೋಹದ ಘನಗಳನ್ನು ಒಟ್ಟಾಗಿ ಕರಗಿಸಿ ಹೊಸ ಘನವನ್ನು ಪಡೆಯಲಾಗಿದೆ. ಹೀಗೆ ಉಂಟಾದ ಘನದ ಅಂಚಿನ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಈಗ 1 ಸೆಂಟಿಮೀಟರ್ ಅನ್ನುವಂಥದ್ದು ಒಂದು 1 ಸೆಂಟಿಮೀಟರ್ ಅನ್ನುವಂಥದ್ದು ಒಂದು ಲೋಹದ ಘನ ಇದೆ, ಅಂದರೆ ಕ್ಯೂಬ್ ಇದೆ. ಕ್ಯೂಬ್ 1 ಸೆಂಟಿಮೀಟರ್ದು ಒಂದಿದೆ, ನೆಕ್ಸ್ಟು 6 ಸೆಂಟಿಮೀಟರ್ದು ಒಂದಿದೆ, ಮತ್ತು 8 ಸೆಂಟಿಮೀಟರ್ದು ಒಂದಿದೆ. ಸೊ ಇವುಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೆಲ್ಟ್ ಮಾಡಿ ಇನ್ನೊಂದು ಲೋಹವನ್ನು ತಯಾರಿಸ್ತಾ ಇದ್ದಾರೆ, ಅಂದರೆ ಘನ ತಯಾರಿಸ್ತಾ ಇದ್ದಾರೆ, ಕ್ಯೂಬ್ ತಯಾರಿಸ್ತಾ ಇದ್ದಾರೆ. ಹಾಗಿದ್ರೆ ಕ್ಯೂಬ್ ರೆಡಿ ಮಾಡೋದಾದ್ಮೇಲೆ ಅದರ ಫೇಸ್ನ ವ್ಯಾಲ್ಯೂ ಎಷ್ಟು, ಒಂದು ಫೇಸ್ನ ಲೆಂತ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಘನದ ಅಂಚಿನ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ಸೊ ಇವಾಗ ಏನು ಮಾಡಬೇಕಂದ್ರೆ ಪ್ರತಿಯೊಂದು ಕೆಲವೊಂದಿಷ್ಟು ಏನು ತಪ್ಪು ಮಾಡ್ತಾರೆ ಅಂದರೆ ಈ ಮೂರನ್ನ ಕೂಡಿಸ್ಬಿಡ್ತಾರೆ. 8, 6, 14, 15 ಸೆಂಟಿಮೀಟರ್ ಅಂತ ಬರೀತಾರೆ. ಇಟ್ಸ್ ರಾಂಗ್. ಸೊ ಯಾವ ರೀತಿ ಬರಿಬೇಕು, ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಡೋದಾದರೆ ಇವೆಲ್ಲದರದ್ದು ಕೂಡ ವ್ಯಾಲ್ಯೂಮನ್ನು ಕಂಡುಹಿಡೀರಿ. ಅಂದರೆ ಏನು ಕಂಡುಹಿಡಿಬೇಕು ಹೇಳ್ರಿ, ಇದರ ಒಂದು ನೀವು ಘನಫಲವನ್ನು ಕಂಡುಹಿಡಿಬೇಕು. ಘನಫಲ ಅಥವಾ ವ್ಯಾಲ್ಯೂಮ್ ಸೂತ್ರ ಏನು ಹೇಳ್ರಿ, ಘನದ್ದು ಎ ಕ್ಯೂಬ್. ಕ್ಲಿಯರ್ ಅಲ್ವಾ. ಎ ಕ್ಯೂಬ್. ಎ ಅಂದರೆ ಏನು, ಒಂದು ಸೈಡ್ನ ಉದ್ದ. ಹಾಗಿದ್ರೆ 1 ಇಂಟು 1 ಇಂಟು 1 ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಆಯಿತು. ಇದು ಮೊದಲನೇದ್ದು. ಇನ್ನು ಎರಡನೇದ್ದು ವಿ ಇಸ್ ಈಕ್ವಲ್ ಟು ಎ ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು ಎ ಅಂದರೆ 6 ವಿಚ್ ಈಸ್ 6 ದ 36 6 ದ 216. ಕ್ಲಿಯರ್ ಅಲ್ವಾ. ನೆಕ್ಸ್ಟ್ 3 ವಿ ಇಸ್ ಈಕ್ವಲ್ ಟು ಎ ಕ್ಯೂಬ್. ಕ್ಲಿಯರ್. ನೆಕ್ಸ್ಟ್ ಯಾವುದಿದೆ, 8 ಕ್ಯೂಬ್ ಅಂತಿದೆ. ಓಕೆನಾ. ಇದ್ರ ವ್ಯಾಲ್ಯೂ 512 ಅಂತ ಆಗುತ್ತೆ. ಸೊ ಈಗ ಈ ಮೂರನ್ನು ಕೂಡಿಸ್ರಿ. ಕರೆಕ್ಟ್ ಅಲ್ವಾ. ಪ್ರತಿಯೊಂದು ಒಳಗಿನ ಜಾಗವನ್ನು ನಾವು ಕೂಡಿಸ್ಬೇಕು, ಅಂದಾಗ ಮಾತ್ರ ಇನ್ನೊಂದು ಹೊಸ ಘನದ ಅಳತೆ ಎಷ್ಟಿರುತ್ತೆ ಅಂತ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಇದನ್ನು ನಾವೇನಾದರೂ ಕೂಡಿಸಿದ್ರೆ 729 ಆಗುತ್ತೆ. ಕ್ಲಿಯರ್ ಅಲ್ವಾ. 16779. ಕ್ಲಿಯರ್. 112 5 + 2 is 792 ಸೆಂಟಿಮೀಟರ್ ಕ್ಯೂಬ್ ಆಯಿತು. ಕರೆಕ್ಟಾ. ಸೊ ಈ ಮೂರರಿಂದ ನಾವೇನು ಮಾಡಿದ್ದೀವಿ, ಒಂದು ಹೊಸದನ್ನು ರೆಡಿ ಮಾಡಿದ್ದೀವಿ, ಹೊಸ ಘನವನ್ನು ನಾವು ತಯಾರು ಮಾಡಿದ್ದೀವಿ. ಅದರ ಒಂದು ಘನದ ಅಂಚಿನ ಉದ್ದ ಅಂದರೆ ಒಂದು ಸೈಡಿನ ಫೇಸ್ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್. ಸೊ ಹಾಗಿದ್ರೆ ನಮಗೆ ಫಾರ್ಮುಲಾ ಗೊತ್ತು. ಎ ಕ್ಯೂಬ್ ಅಂದರೆ ವ್ಯಾಲ್ಯೂಮ್, ಹೊಸ ಒಂದು ಘನದ್ದು ಕೂಡ ಎ ಕ್ಯೂಬ್ ಆಗಿರುತ್ತೆ. ವ್ಯಾಲ್ಯೂಮ್ ಎಷ್ಟಿದೆ, 729 ಇದೆ. ಎ ಅಂದರೆ ಏನು ಹೇಳ್ರಿ, ಫೇಸ್ ಲೆಂತ್ ಅಥವಾ ನಾವೇನಂತ ಕರಿತೀವಿ, ಒಂದು ಘನದ ಅಂಚಿನ ಅಳತೆ. ಎ ಅಂದರೆ ಅಂಚಿನ ಅಳತೆ. ಓಕೆನಾ. ಸೊ ಎ ಕ್ಯೂಬ್. ಸೊ ಈಗ ಎ ಇಸ್ ಈಕ್ವಲ್ ಟು, ಈ ಘನ ಇದ್ದಿದ್ದು ಈ ಕಡೆ ಬಂದರೆ ಘನ ಮೂಲ ಆಗುತ್ತೆ. ಸೊ 729 ಈಸ್ 9. ಹಾಗಿದ್ರೆ ಒಂದು ಘನದ ಅಂಚಿನ ಅಳತೆ ಎಷ್ಟು ಅಂದರೆ 9 ಸೆಂಟಿಮೀಟರ್ ವಿಚ್ ಈಸ್ ದ ರೈಟ್ ಆನ್ಸರ್, ನಾಟ್ 15 ಸೆಂಟಿಮೀಟರ್. ಕ್ಲಿಯರಾ. ಅಂದರೆ 3 ಘನ ಗೋಳಗಳಿಂದ ಅಥವಾ 3 ಘನ ಯಾವುದೇ ವಸ್ತುಗಳಿಂದ ನಾವು ಇನ್ನೊಂದು ಘನವನ್ನು ಮಾಡ್ತಾ ಇದ್ದೀವಿ ಅಂದರೆ ಇವಿಷ್ಟನ್ನು ಕೂಡ ಕರಗಿಸ್ತೀವಿ. ಅಂದರೆ ಟೋಟಲ್ ಆಗಿ ಇಡೀ ಅದರ ಒಂದು ವ್ಯಾಲ್ಯೂಮನ್ನು ಕರಗಿಸಿ ಮತ್ತೊಂದು ವ್ಯಾಲ್ಯೂಮನ್ನು ಹೊಂದಿರುವಂತಹ ಘನವನ್ನು ರೆಡಿ ಮಾಡ್ತೀವಿ. ಸೊ ಅದರ ಒಂದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಓಕೆನಾ. ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ.
ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ಮತ್ತೆ ಕರಣಿಗಳು ಪಾಠಕ್ಕೆ ಸಂಬಂಧಪಟ್ಟಿದ್ದು. 2 ಇಂಟು ಕ್ಯೂಬ್ ರೂಟ್ ಆಫ್ 2 ಮತ್ತು ಕ್ಯೂಬ್ ರೂಟ್ ಆಫ್ 16 ಮತ್ತು ಸ್ಕ್ವೇರ್ ರೂಟ್ ಆಫ್ 16 ಈ ರೀತಿ ಇದೆ ನೋಡ್ರಿ. ಈ 16 ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. ಕ್ಲಿಯರ್? 16 ಇಂಟು 4 ಕ್ಯೂಬ್ ಇದೆ ಮತ್ತು 2 ಕ್ಯೂಬ್ 2. ಕ್ಲಿಯರಾ? ಸೊ ಇವಾಗ 16 ಇಂಟು 4 ಈಸ್ 64. ಸೊ ಕ್ಯೂಬ್ ರೂಟ್ ಆಫ್ 64 ಈಸ್ 4. ಸೊ ಇದನ್ನು ಯಾವ ರೀತಿ ಕಂಡು ಹಿಡ್ಕೋಬೇಕು ನೋಡ್ರಿ. 64 ಅನ್ನೋದನ್ನು ನೀವು ಭಾಗಿಸ್ತಾ ಹೋಗ್ರಿ ಅವಿಭಾಜ್ಯ ಸಂಖ್ಯೆಗಳಿಂದ. 2 32 2 16 2 8 2 4 2 2 2 1. ಸೊ ಮೂರರದ್ದು ಒಂದು ಗುಂಪು ಮಾಡಬೇಕು. ಇದರಲ್ಲಿ ಒಂದು ಸೊ 2 ಇಂಟು 2 4. ಯಾಕೆ ನಾವು 3 ಜನದ್ದು ಒಂದು ಗುಂಪು ಮಾಡ್ತೀವಿ ಅಂದರೆ ಇದು ಘನ ಕ್ಯೂಬ್ ಪವರ್ ಏನಾಗಿರುತ್ತೆ 3 ಆಗಿರುತ್ತೆ. ಸ್ಕ್ವೇರ್ ಇದ್ದರೆ ಇಬ್ಬರದ್ದು ಗುಂಪು ಮಾಡ್ತಿದ್ವಿ. ಕರೆಕ್ಟ್ ಅಲ್ವಾ? ಸೊ ಈಗ ಬ್ಯಾಕ್ ಟು ಕ್ವಶನ್. ಕ್ಯೂಬ್ ರೂಟ್ ಆಫ್ 2. ನೆಕ್ಸ್ಟ್ 2 ಇಂಟು ಕ್ಯೂಬ್ ರೂಟ್ ಆಫ್ 2. ಸೊ ಕ್ಯೂಬ್ ರೂಟ್ ಆಫ್ 64 ಈಸ್ ಮಾಡಿದ್ದೀವಿ 4 ಇಂಟು 4 is equal to 2. Cube root of 2 into 4 is 8. 2 into cube root of 4 is cube root of 8 is 2. Therefore 2 into 2 is 4. So final answer is 4, which is correct. Next question ಗೆ ಹೋಗೋಣ. 9ನೇ ಕ್ವೆಶ್ಚನ್. ಇದು ದಶಮಾಂಶದ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥ ಪಾಠಕ್ಕೆ ಸಂಬಂಧಿಸಿದ್ದು. ಇವಾಗ ನಮಗೆ ಗೊತ್ತು ಇದು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿದೆ. ಇದನ್ನು ನಾವು ವಿಷಮ ಭಿನ್ನರಾಶಿ ಮಾಡಿಕೊಂಡು ಅದಾದ ಮೇಲೆ ಈ ಒಂದು ಆನ್ಸರನ್ನು ಫೈಂಡ್ ಔಟ್ ಮಾಡೋಣ. ನಮಗೆ ಗೊತ್ತು 425 ಅದೊಂದು ಪೂರ್ಣ ಸಂಖ್ಯೆ ಅಂತ ಕೂಡ ಕರಿತೀವಿ. ಇವಾಗ ಏನು ಮಾಡಬೇಕಂದ್ರೆ ನಮಗೆ ಗೊತ್ತಿದೆ 1000 ಇಂಟು 425 ಪ್ಲಸ್ 27 ಅಪಾನ್ 1000 ಈ ರೀತಿ ಬರಿತೀವಿ. ಕ್ಲಿಯರ್ ಅಂದರೆ ಇದನ್ನು ಇಂಟು ಇದನ್ನು ಪ್ಲಸ್ ಈ ರೀತಿ ಮಾಡಿದಾಗ ನಮಗೆ ವಿಷಮ ಭಿನ್ನರಾಶಿ ಬರುತ್ತೆ. ಇವಾಗ ನೋಡ್ರಿ ಇವೆರಡನ್ನ ಗುಣಾಕಾರ ಮಾಡೋದು ತುಂಬ ಈಸಿ. 425 ಇಂಟು 1 ಮಾಡಿರಿ, 425 ಬಂತು. ಕ್ಲಿಯರ್ 425 ಬಂತು. ಎಕ್ಸ್ಟ್ರಾ 3 ಸೊನ್ನೆಗಳಿದ್ದಾವೆ, 3 ಸೊನ್ನೆ ಇಟ್ಬಿಟ್ರೆ ನಮ್ಮ ಆನ್ಸರ್ ಬಂತು ಈಸಿ. ಪ್ಲಸ್ 27 ಅಪಾನ್ 1000. ಈಗ ಇವೆರಡನ್ನ ಕೂಡಿಸ್ರಿ. 425,027 ಅಪಾನ್ 1000. ಕ್ಲಿಯರಾ? ಸೊ ಈಗ ನೋಡ್ರಿ ಈ ರೀತಿ ಇದೆ ಅಂದರೆ ಇಲ್ಲಿ ಪಾಯಿಂಟ್ ಇದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ 1000ದಿಂದ ನೀವು ಭಾಗಿಸ್ತಾ ಇದ್ದೀರಂದರೆ 3 ಸೊನ್ನೆಗಳಿದ್ದಾವೆ. ಇದೇನಾಗಿದೆ ಇದು ಈ ಕಡೆ ಬರುತ್ತೆ 3 ಸ್ಥಾನಗಳು. 1 2 3. ಸೊ ಹಾಗಿದ್ರೆ 425.027 ನಮ್ಮ ಆನ್ಸರ್. 425.027 which is the final answer. ಕ್ಲಿಯರ್? ಸೊ ಈ ವಿಡಿಯೋದ ಲಾಸ್ಟ್ ಕ್ವಶನನ್ನು ನಾವು ಬಂದು ತಲುಪಿದ್ದೀವಿ. ಸೊ ಲಾಸ್ಟ್ ಕ್ವಶನ್ ನೋಡ್ರಿ. ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ 24√3 ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ವಿಸ್ತೀರ್ಣ ಇರೋದ್ರಿಂದ ಇದು ಸ್ಕ್ವೇರ್ ಆಗಬೇಕು. ಕರೆಕ್ಟ್ ಅಲ್ವಾ? ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. ಸೊ ಇವಾಗ ನಮಗೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತು. ಏನು? ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ √3/4 a². ಇದು ನಮ್ಮ ಸೂತ್ರ. ಹಾಗಿದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅವನೇ ಕೊಟ್ಟಿದ್ದಾನೆ. ಏನು ಹೇಳ್ರಿ? 24 ಇಂಟು √3 ಇಸ್ ಈಕ್ವಲ್ ಟು √3/4 a². ಕ್ಲಿಯರಾ? ಹಾಗಿದ್ರೆ ಈ √3 ಕ್ಯಾನ್ಸಲ್ ಆಯಿತು. ಉಳಿದಿರೋದು 24 ಇಸ್ ಈಕ್ವಲ್ ಟು, ಯಾಕಂದರೆ ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಅಥವಾ ಇದನ್ನು ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ. ಎರಡೂ ಒಂದೇ. 1/4 a². ಈ 4 ಅನ್ನೋದು ಕೂಡ ಡಿವೈಡೆಡ್ ಬೈ ಇದೆ, ಈ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಇದ್ರೆ 24 ಇಂಟು 4 ಇಸ್ ಈಕ್ವಲ್ ಟು a². ಕ್ಲಿಯರ್? ಹಾಗಿದ್ರೆ 24 ಇಂಟು 4 ಈಸ್ 96 ಇಸ್ ಈಕ್ವಲ್ ಟು a². ಹಾಗಿದ್ರೆ ವರ್ಗ ಇದ್ದಿದ್ದು ಈ ಕಡೆ ಬಂದರೆ ವರ್ಗಮೂಲ ಆಗುತ್ತೆ. √96 ಇಸ್ ಈಕ್ವಲ್ ಟು a. ಇದನ್ನು ನಾನು ಯಾವ ರೀತಿ ಬರೀತೇನೆ ಅಂದರೆ ಒಡೆದು ಬರೆದುಕೊಳ್ಳುವ ಪದ್ಧತಿ ಅಂತ ಕರಿತೀವಿ. 16 ಇಂಟು 6 ಇಸ್ ಈಕ್ವಲ್ ಟು a. 16 96. ಸೊ ಈಗ √16 ಇಂಟು √6 ಇಸ್ ಈಕ್ವಲ್ ಟು a. √16 ಈಸ್ 4 ಇಂಟು √6 ಈಸ್ 4 √6 ಅಂತ ಆಗುತ್ತೆ.
ವಿಚ್ ಈಸ್ ಎ. ಇದು ನಮ್ಮ ಬಾಹು. ಇದನ್ನು ಕೇಳಿದಾನ ಅವನು? ಇಲ್ಲ, ಸುತ್ತಳತೆ ಕೇಳಿದಾನೆ. ಹಾಗಿದ್ರೆ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನು ಹೇಳ್ರಿ? ತ್ರಿಭುಜದ ಸುತ್ತಳತೆ ಪೆರಿಮೀಟರ್ ವಿಚ್ ಈಸ್ 3a is equal to 3 into a is to 4 into root 6. 3 into 4 is 12. 12 root 6 centimeter which is the ತ್ರಿಭುಜದ ಸುತ್ತಳತೆ, that is perimeter. 12 root 6 is the final answer. ಸೊ ಅರ್ಥ ಆಯ್ತಲ್ವಾ? ಸೊ ಈ ವಿಡಿಯೋದಲ್ಲಿ ನಾನು 10 ಕ್ವಶನ್ಸ್ಗಳನ್ನು, ಡಿಫ್ರೆಂಟ್ ಆದ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಈ ರೀತಿಯಾದಂಥ ಕ್ವಶನನ್ನು ನೀವು ಸಾಲ್ವ್ ಮಾಡಿದ್ದೇ ಆದರೆ ನೀವು ಖಂಡಿತವಾಗ್ಲೂ ಕೂಡ ಈ ಬಾರಿಯ TET ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಿ. ಗಣಿತಕ್ಕೆ 30ಕ್ಕೆ 30 ಅಂಕಗಳನ್ನು ಗಳಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಸಂದೇಹಗಳಿದ್ದರೆ ಮತ್ತು ನಮಗೆ ಏನಾದರೂ ಸಜೆಷನ್ಗಳನ್ನು ಕೊಡೋದಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮ್ಮ ಪ್ರತಿಕ್ರಿಯೆಗಳನ್ನು ತುಂಬ ವಿಶ್ವಾಸಾರ್ಹವಾಗಿ ನಾವು ತೆಗೆದುಕೊಳ್ತೀವಿ. ಏನಾದರೂ ಸಲಹೆಗಳಿದ್ದರೆ ಖಂಡಿತವಾಗ್ಲೂ ಕೊಡಿ, ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೇವೆ. ಮತ್ತು ನಿಮಗೆ ಮುಂದಿನ ತರಗತಿಯಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸ್ಗಳು ಬೇಕು ಮತ್ತು ಯಾವ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ಹೇಳಬೇಕು ಅನ್ನೋ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ದಯವಿಟ್ಟು ನೀಡಿ ಅಂತ ಹೇಳ್ತಾ, ಈ ಒಂದು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮತ್ತು ಕಮೆಂಟನ್ನು ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದರ ಮೂಲಕ ಗಣಿತದ ಜ್ಞಾನವನ್ನು ಮತ್ತಷ್ಟು ಬೆಳೆಸಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.